ಕರ್ನಾಟಕವು ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿದೆಯಾ? ಬಳ್ಳಾರಿ ಮಾಡ್ಯೂಲ್, ತೀರ್ಥಹಳ್ಳಿ ಮಾಡ್ಯೂಲ್ ಅಂದ್ರೇನು? ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ 12 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ನಿರಾತಂಕವಾಗಿ ಜೀವನ ಸಾಗಿಸ್ತಾ ಇದ್ದ ಅಂದ್ರೆ ಏನರ್ಥ? ಜೈಲಿನಲ್ಲಿ ವಿಚಾರಣಾಧೀನ ಉಗ್ರನಿಗೆ ವ್ಯವಸ್ಥೆಯೇ ಸಹಾಯ ಮಾಡಿತ್ತು ಅಂತ ಹೇಳಿದ್ರೆ ರಾಜ್ಯ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ? ಕರ್ನಾಟಕ ಭಯೋತ್ಪಾದಕರ ಸ್ಲೀಪರ್ ಸೆಲ್ ಆಗ್ತಾ ಇದೆಯಾ? ಸ್ನೇಹಿತರೆ, ಕಳೆದ 7 ದಿನಗಳಲ್ಲಿ ಕರ್ನಾಟಕದಲ್ಲಿ ಭಯೋತ್ಪಾದನೆಗೆ ಸಂಬಂಧಿಸಿದ 2 ಗಂಭೀರ ಪ್ರಕರಣಗಳು ಸಂಭವಿಸಿದೆ. ಒಂದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಮತ್ತು ವಿವಿಧ ಪ್ರದೇಶಗಳಿಗೆ NIA ದಾಳಿಯಾದರೆ, ಇನ್ನೊಂದು 1998ರ ಕೊಯಮತ್ತೂರು ಬಾಂಬ್ ಸ್ಫೋಟದ ಆರೋಪಿ ಸಾದಿಕ್ ರಾಜನನ್ನ ತಮಿಳುನಾಡಿನ ATS 27 ವರ್ಷಗಳ ನಂತರ ವಿಜಯಪುರದಲ್ಲಿ ಬಂಧನವನ್ನ ಮಾಡಿತು. ಎರಡೂ ಕೂಡ ಇಡೀ ರಾಜ್ಯ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಸಂಗತಿಗಳು. ಆದರೆ ಈ ಗಂಭೀರ ವಿಚಾರಗಳು ರಾಜ್ಯದ ಹೆಚ್ಚಿನ ಮನೆಗಳನ್ನು ತಲುಪಲೇ ಇಲ್ಲ ಅನ್ನುವಂಥದ್ದು ಖೇದಕರ ಸಂಗತಿ ಕೂಡ ಹೌದು. ಕರ್ನಾಟಕ ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗುತ್ತಾ ಇದೆಯಾ? ಈ ವಾರದ 2 ಘಟನೆಗಳನ್ನು ಗಂಭೀರವಾಗಿ ಗಮನಿಸಿದಾಗ ಈ ಪ್ರಶ್ನೆ ಉದ್ಭವಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. 2008ರ ಬೆಂಗಳೂರು ಸರಣಿ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ವಿಚಾರಣಾಧೀನ ಉಗ್ರ ಟಿ ನಾಸಿರ್ ಬೆಂಗಳೂರಿನ ಜೈಲಿನಲ್ಲಿ ಮೊಬೈಲ್ ಫೋನ್ ಪಡೆಯುತ್ತಾನೆ. ಆ ಮೂಲಕ ಭಯೋತ್ಪಾದಕ ಕೃತ್ಯಗಳನ್ನು ಜೈಲಿನಿಂದಲೇ ಮಾನಿಟರ್ ಮಾಡ್ತಾನೆ. ವಿದೇಶಗಳಲ್ಲಿರುವಂತಹ ಉಗ್ರನ ಸಂದೇಶಗಳು ಈತನಿಗೆ ತಲುಪುತ್ತೆ ಮತ್ತು ಅದಕ್ಕೆ ಪೊಲೀಸ್ ವ್ಯವಸ್ಥೆಯೇ ಸಹಾಯ ಮಾಡುತ್ತೆ. ಉಗ್ರನೊಬ್ಬನ ತಾಯಿ ಕೂಡ ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗಿಕೊಳ್ತಾಳೆ. ಇಷ್ಟೆಲ್ಲ ಕೃತ್ಯಗಳನ್ನು ಭಯೋತ್ಪಾದಕರು ಯಾವುದೇ ಭಯ ಇಲ್ಲದೆ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ಪ್ರಜ್ಞಾವಂತ ನಾಗರಿಕರು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ. ಗುರುವಾರದಂದು ವಿಜಯಪುರದಲ್ಲಿ 1998ರ ಕೊಯಮತ್ತೂರು ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಸಾದಿಕ್ ರಾಜನನ್ನ 27 ವರ್ಷಗಳ ಬಳಿಕ ತಮಿಳುನಾಡಿನ ಉಗ್ರ ನಿಗ್ರಹ ಪಡೆ ಅಂದ್ರೆ ATS ಬಂಧನ ಮಾಡಿತು. ಸಾದಿಕ್ ರಾಜ ಕಳೆದ 12 ವರ್ಷಗಳಿಂದ ತರಕಾರಿ ವ್ಯಾಪಾರ ಮಾಡಿಕೊಂಡು ವಿಜಯಪುರದಲ್ಲಿಯೇ ನೆಲೆಸಿದ್ದನಂತೆ. ಹುಬ್ಬಳ್ಳಿಯ ಯುವತಿಯನ್ನ ವಿವಾಹವಾಗಿ ತನ್ನ ಹಳೆಯ ಗುರುತು ಯಾರಿಗೂ ತಿಳಿಯದ ಹಾಗೆ ಜೀವನ ನಡೆಸ್ತಾ ಇದ್ದ. ಅಂದರೆ ಉಗ್ರರಿಗೆ ಕರ್ನಾಟಕ ಎಷ್ಟೊಂದು ಸೇಫ್ ಅಂತ ಅನ್ನಿಸದೇ ಇರಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಕೊಯಮತ್ತೂರಿನಲ್ಲಿ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳು, ಹತ್ಯೆಗಳು ನಡೆಸಿದ್ದ ಈತನನ್ನ ಕೊಯಮತ್ತೂರಿನ ಜನ ಮರೆತಿರಬಹುದು, ಆದರೆ SIT ಮರೆತಿಲ್ಲ. ಆಗಿನ ಉಪ ಪ್ರಧಾನಿ LK ಅಡ್ವಾಣಿ ಅವರ ಹತ್ಯೆಗೆ ಸಂಚು ರೂಪಿಸಿ ಕೊಯಮತ್ತೂರು ಬಾಂಬ್ ಸ್ಫೋಟ ನಡೆಸಿ 58 ಜನರ ಮಾರಣ ಹೋಮಕ್ಕೆ ಕಾರಣವಾಗಿದ್ದಂತಹ ಪ್ರಮುಖ ಆರೋಪಿಯನ್ನ 27 ವರ್ಷಗಳ ಬಳಿಕ ಜೀವಂತವಾಗಿ ಅರೆಸ್ಟ್ ಮಾಡಿದರು. ಕರ್ನಾಟಕದಲ್ಲಿ ಜೀವಂತವಾಗಿದೆ ಬಳ್ಳಾರಿ ಮಾಡ್ಯೂಲ್, ತೀರ್ಥಹಳ್ಳಿ ಮಾಡ್ಯೂಲ್ ಆಫ್ ಟೆರರಿಸಂ. ಇನ್ನು ಕಳೆದ ವರ್ಷ ದೇಶದಲ್ಲಿ ಐಸಿಸ್ ಚಟುವಟಿಕೆ ನಡೆಸಲು ಬಳ್ಳಾರಿಯಲ್ಲಿ ಗುಪ್ತ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ 7 ಮಂದಿ ಭಯೋತ್ಪಾದಕರನ್ನ NIA ಬಂಧಿಸಿ ಅವರ ವಿರುದ್ಧ ಬೆಂಗಳೂರು ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತ್ತು. ICS ಪ್ರತ್ಯೇಕತಾವಾದಿ ಮತ್ತು ಹಿಂಸಾತ್ಮಕ ಸಿದ್ಧಾಂತದಿಂದ ಪ್ರೇರೇಪಿತರಾಗಿದ್ದ ಆರೋಪಿಗಳು ಈ ವರ್ಷದೊಳಗೆ ದೇಶದ ಪ್ರತಿ ಜಿಲ್ಲೆಯಲ್ಲಿ 50 ಸ್ಲೀಪರ್ ಸೆಲ್ ಸಿದ್ಧಪಡಿಸುವ ಗುರಿಯನ್ನ ಹೊಂದಿದ್ದರು. ಭಾರತೀಯ ಸೈನಿಕರು, ಪೊಲೀಸರು ನಿರ್ದಿಷ್ಟ ಧಾರ್ಮಿಕ ಮುಖಂಡರ ಮೇಲೆ ದಾಳಿ ನಡೆಸಲು ಸಂಚು ರೂಪಿಸಿದ್ರು ಅಂತ NIA ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖವನ್ನ ಮಾಡಿತ್ತು. ಇದು ಬಳ್ಳಾರಿ ಮಾಡ್ಯೂಲ್. ಆದರೆ ತೀರ್ಥಹಳ್ಳಿ ಮಾಡ್ಯೂಲ್ ಕೂಡ ಇನ್ನೂ ಜೀವಂತವಾಗಿಯೇ ಇದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ತೀರ್ಥಹಳ್ಳಿ ಮಾಡ್ಯೂಲ್ನದ್ದೇ ಕೃತ್ಯ ಎನ್ನುವುದು NIA ಸಲ್ಲಿಸಿದ್ದ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಬಾಂಬ್ಗಳನ್ನು ತಯಾರಿಸಿ ಅದನ್ನ ತೀರ್ಥಹಳ್ಳಿಯ ತುಂಗಾ ನದಿಯ ತೀರದಲ್ಲಿ ಪ್ರಾಯೋಗಿಕವಾಗಿ ಬ್ಲಾಸ್ಟ್ ಮಾಡ್ತಾ ಇದ್ರು. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 53 ಉಗ್ರ ಕೃತ್ಯ ಪ್ರಕರಣಗಳು ದಾಖಲಾಗಿದೆ. 2022ರಲ್ಲಿ 18 ಭಯೋತ್ಪಾದಕ ಪ್ರಕರಣಗಳು ದಾಖಲಾಗಿದ್ರೆ 2023ರಲ್ಲಿ 24 ಪ್ರಕರಣಗಳು, 2024ರಲ್ಲಿ 8 ಪ್ರಕರಣಗಳು, 2025ರಲ್ಲಿ ಅಂದ್ರೆ ಕಳೆದ 6 ತಿಂಗಳಿನಲ್ಲಿ 3 ಪ್ರಕರಣಗಳು ದಾಖಲಾಗಿದೆ. ಈವರೆಗೆ 6 ಪ್ರಕರಣಗಳಲ್ಲಿ ಮಾತ್ರ ಉಗ್ರರ ಬಂಧನ ಆಗಿದೆ. ಇದನ್ನು ನೆನಪಿಟ್ಟುಕೊಳ್ಳಬೇಕು ಸ್ನೇಹಿತರೆ. ರಾಜ್ಯದಲ್ಲಿ 3 ಐಸಿಸ್ ಘಟಕ,
ಕರ್ನಾಟಕದಲ್ಲಿ ಮತ್ತು ದೇಶದಾದ್ಯಂತ ಉಗ್ರ ಕೃತ್ಯವನ್ನ ನಡೆಸಲು ಐಸಿಸ್ ಉಗ್ರರು ಕರ್ನಾಟಕದಲ್ಲಿ 3 ಐಸಿಸ್ ಘಟಕಗಳನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ. ಈಗಾಗಲೇ ಹೇಳಿದ ಹಾಗೆ ಬಳ್ಳಾರಿ ಮಾಡ್ಯೂಲ್ ಮತ್ತು ತೀರ್ಥಹಳ್ಳಿ ಮಾಡ್ಯೂಲ್ ಮೊದಲೆರಡು ಘಟಕಗಳಾದರೆ ಅಲ್ ಹಿಂದ್ ಐಸಿಸ್ ಘಟಕ 3ನೇಯದ್ದು. ಇದು ಬೆಂಗಳೂರು ಕೇಂದ್ರಿತವಾಗಿ ಕಾರ್ಯಾಚರಣೆ ನಡೆಸುವ ಐಸಿಸ್ ಘಟಕ ಅಂತ ವಿಚಾರಣೆಯ ವೇಳೆ ತಿಳಿದು ಬಂದಿರುವಂತಹ ಅಂಶ. ರಾಜ್ಯದಲ್ಲಿ 2010ರ ನಂತರ ನಡೆದ ಪ್ರಮುಖ ಭಯೋತ್ಪಾದನಾ ಕೃತ್ಯಗಳು ಯಾವುದು ಅಂತ ನೋಡೋದಾದ್ರೆ 2010ರಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬಾಂಬ್ ಸ್ಫೋಟ, 2013 ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಬಳಿ ಸ್ಫೋಟ, 2014 ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿ ಸ್ಫೋಟ, 2023 ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ, 2024 ಬೆಂಗಳೂರಿನ ಇಸ್ರೇಲ್ ರಾಯಭಾರಿ ಕಚೇರಿ ಸ್ಫೋಟಕ್ಕೆ ಸಂಚು, 2024 ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ. ಈ ಎಲ್ಲ ವಿಚಾರಗಳನ್ನ ಗಂಭೀರವಾಗಿ ಯೋಚಿಸಿದಾಗ ಕರ್ನಾಟಕ ಉಗ್ರರಿಗೆ ಸುರಕ್ಷಿತ ತಾಣವಾಗಿದೆಯೇ ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತೆ. ಕೇಂದ್ರ ಸರ್ಕಾರದ ಭಯೋತ್ಪಾದನೆಯ ಮೇಲೆ ಝೀರೋ ಟಾಲರೆನ್ಸ್ ನೀತಿಯ ಪರಿಣಾಮದಿಂದಾಗಿ 2014ರ ನಂತರ ಭಾರಿ ಪ್ರಮಾಣದ ಯಾವುದೇ ಬಾಂಬ್ ಸ್ಫೋಟ ಪ್ರಕರಣಗಳು ಸಂಭವಿಸಿಲ್ಲ. ಆದರೂ ಕೂಡ ಭಯೋತ್ಪಾದಕರು ದೇಶದೊಳಗೆ, ರಾಜ್ಯದೊಳಗೆ ಜೀವಂತವಾಗಿ ಸಕ್ರಿಯವಾಗಿ ಅವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಆಂತರಿಕ ಭದ್ರತಾ ವಿಭಾಗ, ಗುಪ್ತಚರ ವಿಭಾಗ, NIA ಸಂಸ್ಥೆಗಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕೆಲಸ ಮಾಡ್ತಾ ಇರುವ ಕಾರಣದಿಂದ ನಾವಿವತ್ತು ಸುರಕ್ಷಿತವಾಗಿ ಇದ್ದೇವೆ ಅನ್ನುವುದನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ಈ ಎಲ್ಲ ಸಂಸ್ಥೆಗಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾವು ನಿತ್ಯ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.